ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ 2013ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಿಂದ ಮ್ಯಾಥಮೆಟಿಕಲ್ ರೀಸನಿಂಗ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಿದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಿದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೊಡ್ತಿದ್ದೀವಿ. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕೇವಲ 2100ನಲ್ಲಿ ದೊರೀತಾ ಇದೆ. ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ is the radius of a circle was increased by 1%. The percentage increased in the area is, ಒಂದು ವೃತ್ತದ ತ್ರಿಜ್ಯವನ್ನು 1% ಅಷ್ಟು ಹೆಚ್ಚಿಸಲಾಯಿತು, ಆಗ ಅದರ ವಿಸ್ತೀರ್ಣದಲ್ಲಾದ ಪ್ರತಿಶತ ಹೆಚ್ಚಳ ಎಷ್ಟು ಅಂತ ಕರೆದಿದ್ದಾರೆ. ಸೊ ಇದಕ್ಕೆ ನಾವು ಏರಿಯಾದ ಒಂದು ಫಾರ್ಮುಲಾದ A=πr² ಫಾರ್ಮುಲಾನ ಯೂಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆದರೂ ಕೂಡ ಇಲ್ಲಿ ಒಂದು ಶಾರ್ಟ್ಕಟ್ ಮೆಥಡನ್ನು ನಾವು ಬಳಕೆ ಮಾಡಿದ್ದೀವಿ. ಶಾರ್ಟ್ಕಟ್ ಮೆಥಡ್ನಲ್ಲಿ ಈ ರೀತಿ ಏನಾದರೂ ಪ್ರಶ್ನೆಗಳು ಬಂದರೆ ಈ ಒಂದು ಫಾರ್ಮುಲಾವನ್ನು ಬಳಸಿ ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ = 2x + x² / 100. ಸೊ ಇಲ್ಲಿ x ಮೀನ್ಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ. ಪರ್ಸೆಂಟೇಜ್ increase is given 1%. So in place of x just put 1. So 2 into 1 plus 1² divided by 100 is equal to 2 plus 0.01. The answer is 2.01. Option C is the right answer. ಸೊ ಈ ರೀತಿ ಪ್ರಶ್ನೆ ಬಂದಾಗ ಈ ಒಂದು ಫಾರ್ಮುಲಾವನ್ನು ನೀವು ಬಳಕೆ ಮಾಡಬಹುದು. ಬಟ್ ಯಾವಾಗಂತಂದರೆ if a quantity is proportional to the square of another quantity. Next, two statements 1 and 2 are given below are followed by one conclusion. Suppose the statements are correct, which conclusion can be drawn? Statement 1 is most graduates get jobs. Statement 2 is he is a graduate. Conclusions: he will get a job. Option A definitely true. Option B definitely false. Option C probably true. Option D probably false. ಸೊ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಹಾಗಾದರೆ ಯಾವ ನಿರ್ಧಾರ ಸರಿಯಾಗಿದೆ? ಹೇಳಿಕೆ 1, ಹೆಚ್ಚಿನ ಪದವೀಧರರು ಉದ್ಯೋಗ ಗಳಿಸುತ್ತಾರೆ. ಸ್ಟೇಟ್ಮೆಂಟು ಅವನು ಒಬ್ಬ ಪದವೀಧರ. ಹಾಗಾದರೆ ಇಲ್ಲಿ ನಿರ್ಧಾರ ಏನಿದೆ, ಅವನು ಉದ್ಯೋಗ ಗಳಿಸುತ್ತಾನೆ. ಆಪ್ಷನ್ ಇದು ಖಂಡಿತ ಸರಿಯಾಗಿದೆ. ಆಪ್ಷನ್ ಬಿ ಖಂಡಿತ ತಪ್ಪಾಗಿದೆ. ಆಪ್ಷನ್ ಸಿ ಬಹುಶಃ ಸರಿಯಾಗಿದೆ. ಆಪ್ಷನ್ ಡಿ ಬಹುಶಃ ತಪ್ಪಾಗಿದೆ. ಹಿಯರ್ most of the graduates are getting a job. He is a graduate, and here the statement is most of the graduates gets a job, but there are still some people they won't get the job. It means that he is also a graduate, but he may get a job, he may not get a job. So here he will get a job. It is probably true. ಸೊ ಇಲ್ಲಿ ಹೆಚ್ಚಿನ ಪದವೀಧರರು ಉದ್ಯೋಗ ಗಳಿಸ್ತಾರೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಕೆಲವು ಪದವೀಧರರು ಉದ್ಯೋಗ ಗಳಿಸದೇನೆ ಇರುತ್ತಾರೆ. ಸೊ ಅವನು ಒಬ್ಬ ಪದವೀಧರ ಆಗಿರೋದ್ರಿಂದ ಅವನು ಉದ್ಯೋಗ ಗಳಿಸಬಹುದು ಅಥವಾ ಗಳಿಸದೇನೆ ಇರಬಹುದು. ಹಾಗಾಗಿ ಇಲ್ಲಿ ಬಹುಶಃ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾಗಿದೆ. ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next question is the average of the project grants received by a university was rupees 5.56 crores. The average grants received by the science department and other departments were 5.2 and 5.8. What percentage of the beneficiaries were science departments? ಒಂದು ವಿಶ್ವವಿದ್ಯಾನಿಲಯ ಪಡೆದ ಯೋಜನೆ ಅನುದಾನಗಳ ಸರಾಸರಿ ರೂಪಾಯಿ 5.56 ಕೋಟಿ ಆಗಿತ್ತು. ವಿಜ್ಞಾನ ವಿಭಾಗಗಳು ಮತ್ತು ಇತರ ವಿಭಾಗಗಳು ಪಡೆದ ಸರಾಸರಿ ಅನುದಾನ ಕ್ರಮವಾಗಿ 5.2 ಮತ್ತು 5.8 ಕೋಟಿ ಆಗಿತ್ತು. ವಿಜ್ಞಾನ ವಿಭಾಗದ ಫಲಾನುಭವಿಗಳು ಪ್ರತಿಶತ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 40, ಆಪ್ಷನ್ ಬಿ 60, ಆಪ್ಷನ್ ಸಿ 50, ಆಪ್ಷನ್ ಡಿ 70. Yes, here the average of the project grants received by university is 5.56 crore. Overall average grant is 5.56 crores and science department average is 5.2 crores. Science department average is 5.2. Other departments average is 5.8 crores. This information is given. So here we need to find percentage of the beneficiaries where science departments. Let us
let the number of science departments S and O. So now we need to find the ratio between science and other departments. So science department will be 5.8 minus 5.56 because overall is 5.56. So other departments 5.56 minus 5.2. So the ratio will be 0.24 is to 0.36. So it is 2 is to 3. But here the question is percentage of the beneficiary where science department. So here, so science department is 2 parts, the other department is 3, total is 5. So percentage of science department is 2 divided by 5 multiplied by 100, 40%. So option A, 40% is the right answer. Next, an opinion survey was conducted to know the preference of a new toothpaste. Totally 2878 persons participated, of which 1652 were females, 1226 persons voted against the toothpaste, of which 796 were males, 1510 persons preferred the new toothpaste, 41 females were undecided in their opinion. The percentage of males among those preferring the toothpaste is. ಒಂದು ಹೊಸ ಟೂತ್ಪೇಸ್ಟ್ ನಿರ್ವಹಣೆಯನ್ನು ತಿಳಿಯಲು ಅಭಿಪ್ರಾಯ ಸಮೀಕ್ಷೆಯನ್ನು ನಡೆಸಲಾಯಿತು. ಒಟ್ಟು 2878 ವ್ಯಕ್ತಿಗಳು ಭಾಗವಹಿಸಿದ್ರು. ಅದರಲ್ಲಿ 1652 ಪುರುಷರಿದ್ದಾರೆ, 1226 ಟೂತ್ಪೇಸ್ಟ್ಗೆ ವಿರುದ್ಧ ಮತ ನೀಡಿದ್ದಾರೆ. ಅದರಲ್ಲಿ 796 ಪುರುಷರಾಗಿದ್ದಾರೆ, 1510 ಮಂದಿ ಹೊಸ ಟೂತ್ಪೇಸ್ಟ್ನ ಪರವಾಗಿ ಮತ ನೀಡಿದ್ದಾರೆ, 41 ಮಹಿಳೆಯರು ತಮ್ಮ ಯಾವುದೇ ಅಭಿಪ್ರಾಯ ನೀಡಿಲ್ಲ. ಹಾಗಾದ್ರೆ ಟೂತ್ಪೇಸ್ಟ್ ಅನ್ನ ಮೆಚ್ಚಿದವರಲ್ಲಿ ಪುರುಷರು ಪ್ರತಿಶತ ಡ್ಯಾಶ್ ಆಗಿದೆ. 4 options are given. So here first opinion male female total. Let us make a table. An opinion survey was conducted. Totally 2878 persons. So the total number of the male and female are 2878. participated of which 1652 were males anta ಹೇಳಿದ್ದಾರೆ. So 1652 were males. So this minus this we will get 1226 are females. So in a survey there are total 2878 persons. It is given ಒಟ್ಟು 2878 ಜನ ಭಾಗವಹಿಸಿದ್ದಾರೆ. ಪ್ರಶ್ನೆಯನ್ನೇ ಕೊಟ್ಟಿದ್ದಾರೆ. 1652 were males, 1652 ಜನ ಮೇಲ್ ಇದ್ದಾರೆ, ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಫಿಮೇಲ್ ಎಷ್ಟು ಜನ ಬರ್ತಾರೆ, 2878 minus 1652, 1226 are females. Next, 1226 person voted against the toothpaste. So ಇಲ್ಲಿ preferred, against and undecided ಅಂತ ಕಾಲಮ್ ಮಾಡ್ಕೊಳ್ಳೋಣ. So here 1226 person voted against ಅಂತ ಹೇಳಿದ್ದಾರೆ. Total 1226 people voted against, of which 796 are ಮೇಲ್. ಸೊ ಇದರಲ್ಲಿ 796 ಜನ ಮೇಲ್ ಇದ್ದಾರೆ. ಸೊ ಇಲ್ಲಿ 1226 ಮೈನಸ್ 796 ಮಾಡಿದಾಗ 430 ಬರುತ್ತೆ. ಸೊ ಇಲ್ಲಿ ಅಗೇನೆಸ್ಟ್ ಆದವರು ಎಷ್ಟು ಜನ, 796 ಮೇಲ್, 430 ಫಿಮೇಲ್, 1226 ಟೋಟಲ್. ನಾವು 1510 persons ಪ್ರಿಫರ್ ದ ನ್ಯೂ ಟೂತ್ಪೇಸ್ಟ್. ಸೊ 1510 ಜನ ಇದನ್ನ ಪ್ರಿಫರ್ ಮಾಡಿದ್ದಾರೆ. ಸೊ ಟೋಟಲ್ ಪ್ರಿಪೇರ್ಡ್ ಮೇಲ್ ಪ್ಲಸ್ ಫಿಮೇಲ್ ಆರ್ 1510. 41 females were undecided in their opinion. So 41 females ಏನಿದಾರಲ್ಲ ಇವರು ಡಿಸೈಡ್ ಮಾಡಿಲ್ಲ. So then the percentage of males among those preparing the toothpaste ಅಂತ ಹೇಳಿದ್ದಾರೆ. So here ಇಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಮೇಲ್ಸ್ ಕೊಟ್ಟಿದ್ದಾರೆ 1652. ಅನ್ಡಿಸೈಡೆಡ್ ಎಷ್ಟಿದ್ದಾರೆ 101. ಅಗೇನೆಸ್ಟ್ ಎಷ್ಟಿದ್ದಾರೆ 796. ಸೊ ಇವೆರಡನ್ನು ಪ್ಲಸ್ ಮಾಡಿ 165 ನಲ್ಲಿ ಮೈನಸ್ ಮಾಡಿದ್ರೆ ಪ್ರಿಫರ್ಡ್ ಮೇಲ್ ಸಿಗ್ತಾರೆ. ಎಷ್ಟು, 755. ಇದನ್ನ ಫೈಂಡ್ ಔಟ್ ಮಾಡಬೇಕು. ನಂತರ ಫಿಮೇಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫಿಮೇಲ್ ಫೈಂಡ್ ಔಟ್ ಮಾಡೋಕೆ ಮತ್ತೆ ಅಗೇನೆಸ್ಟ್ ಪ್ಲಸ್ ಅನ್ಡಿಸೈಡೆಡ್ ನ 1226 ನಿಂದ ಮೈನಸ್ ಮಾಡಿದ್ರೆ ಫಿಮೇಲ್ ಸಿಗ್ತಾ ಇದ್ದಾರೆ 755. ಇದಾದ ನಂತರ ನಮಗೆ ಇಲ್ಲಿ ಟೋಟಲ್ ಅನ್ಡಿಸೈಡೆಡ್ ಮತ್ತೆ ಮೇಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಮೇಲ್ನ ಫೈಂಡ್ ಔಟ್ ಮಾಡಲು ಏನ್ ಮಾಡ್ತೀವಿ, ಅನ್ಡಿಸೈಡೆಡ್ ಮೇಲ್ ಫೈಂಡ್ ಔಟ್ ಮಾಡಲು ಪ್ರಿಫರ್ಡ್ ಪ್ಲಸ್ ಅಗೇನೆಸ್ಟ್ ಪ್ಲಸ್ ಮಾಡ್ಕೊಂಡು 1652 ನಲ್ಲಿ ಮೈನಸ್ ಮಾಡಿದ್ರೆ ಈ ನಮಗೆ
ಮೇಲ್ ಅನ್ಡಿಸೈಡೆಡ್ ಸಿಗ್ತಾರೆ. ಸೊ ಎರಡನ್ನು ಪ್ಲಸ್ ಮಾಡಿದಾಗ ಇಲ್ಲಿ 142 ಟೋಟಲ್ ಆಗ್ತಾ ಇದೆ. ಸೊ ಇವಾಗ ಏನ್ ಕೇಳಿದ್ದಾರೆ, ದ ಪರ್ಸೆಂಟೇಜ್ ಆಫ್ ಮೇಲ್ಸ್ ಅಮಂಗ್ ದೋಸ್ ಪ್ರಿಪರಿಂಗ್ ದ ಟೂತ್ ಪೇಸ್ಟ್, ಪ್ರಿಪರಿಂಗ್ ಅಂತ ಕೇಳಿದ್ದಾರೆ. ಸೊ ಎಷ್ಟು ಜನ ಮೇಲ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ 755. ಸೊ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಜನ ಪ್ರಿಪೇರ್ ಮಾಡಿದ್ದಾರೆ 1510 ಮಲ್ಟಿಪ್ಲೈಡ್ ಬೈ 100, 50%. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತುಂಬಾನೇ ಸರಳವಾಗಿದೆ, ಟೇಬಲ್ ಹಾಕೊಂಡು ಮಾಡಿದ್ರೆ ತುಂಬಾ ಸರಳವಾಗುತ್ತೆ. Next question is, has 45% of the patients brought to the outdoor clinics of 4 major state-run hospitals in Karnataka last year were found to have cancer. What can be said about the incidence of cancer among the patients of Bangalore city? ಇಲ್ಲಿ ಹೋದ ವರ್ಷ ಕರ್ನಾಟಕದಲ್ಲಿ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಔಟ್ಡೋರ್ ಕ್ಲಿನಿಕ್ಗಳಿಗೆ ತಂದ ರೋಗಿಗಳಲ್ಲಿ ಹೆಚ್ಚು ಅಂದರೆ 45% ಅಷ್ಟು ಕ್ಯಾನ್ಸರ್ ಇದ್ದವರೆಂದು ತಿಳಿದು ಬಂತು. ಬೆಂಗಳೂರು ನಗರದ ರೋಗಿಗಳಲ್ಲಿ ಕ್ಯಾನ್ಸರ್ ಇರೋರ ಬಗ್ಗೆ ಏನ್ ಹೇಳ್ಬೋದು? ಆಪ್ಷನ್ ಎ ಮಸ್ಟ್ ಬಿ ಹೈ, ಭಯ ಹುಟ್ಟಿಸುವಷ್ಟು ಹೆಚ್ಚು ಆಗಿರಬಹುದು. ಆಪ್ಷನ್ ಬಿ ಮಸ್ಟ್ ಬಿ ಲೆಸ್ ದೆನ್ 45%, 45%ಗಿಂತ ಕಡಿಮೆ ಆಗಿರಬಹುದು. ಆಪ್ಷನ್ ಸಿ ಮಸ್ಟ್ ಬಿ ಈಕ್ವಲ್ ಟು 45%, 45%ಗೆ ಸಮನಾಗಿರಬಹುದು. ಆಪ್ಷನ್ ಡಿ ದ ಗಿವನ್ ಡೇಟಾ ಇಸ್ ಇನ್ಸಫಿಷಿಯಂಟ್ ಟು ಡ್ರಾ ವ್ಯಾಲಿಡ್ ಕನ್ಕ್ಲೂಷನ್. ಸೊ ಇಲ್ಲಿ ನಿರ್ಧಾರಕ್ಕೆ ಬರಲು ಕೊಟ್ಟಿರೋ ದತ್ತಾಂಶ ಸಾಲಲ್ಲ. ಸೊ ಇಲ್ಲಿ ಏನಾಗಿದೆ, 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳಿಗೆ ಏನ್ ಮಾಡಿದ್ರೆ 45% ಅಷ್ಟು ರೋಗಿಗಳು ಬಂದಿದ್ದಾರೆ. ಸಾರಿ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳು ಔಟ್ಡೋರ್ ಕ್ಲಿನಿಕ್ಗಳಿಗೆ ಏನು ರೋಗಿಗಳು ಬರ್ತಾರೆ ಅದರಲ್ಲಿ 45% ಜನರಿಗೆ ಕ್ಯಾನ್ಸರ್ ಇತ್ತು. ಸೊ ಅದರಲ್ಲಿ 4 ಪ್ರಧಾನ ಆಸ್ಪತ್ರೆಗಳನ್ನ ತೆಗೆದುಕೊಂಡಿದ್ದಾರೆ. ಸೊ ಹಾಗಾದ್ರೆ ಬೆಂಗಳೂರು ನಗರದ ರೋಗಿಗಳಲ್ಲಿ ಕ್ಯಾನ್ಸರ್ ಇರೋರ ಬಗ್ಗೆ ಏನ್ ಹೇಳ್ಬೋದು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಕೂಡ ಡೇಟಾ ಸಫಿಶಿಯಂಟ್ ಇಲ್ಲ ಅಂತ ಹೇಳ್ಬೋದು. ಸೊ ಉಳಿದ 3 ಆಸ್ಪತ್ರೆಗಳಲ್ಲಿ ಒಂದು ಈ ಒಂದು ಪೇಷಂಟ್ಗಳ ಪ್ರತಿಶತ ನಮ್ಮ ಹತ್ರ ಇಲ್ಲ. ಸೊ ಇದ್ರ ಮೇಲೆ ಇಲ್ಲಿ ಕನ್ಕ್ಲೂಷನ್ ಅನ್ನು ಡ್ರಾ ಮಾಡೋದು ಕಷ್ಟ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಗಿವನ್ ಡೇಟಾ ಇಸ್ ಇನ್ಸಫಿಷಿಯಂಟ್ ಟು ಡ್ರಾ ವ್ಯಾಲಿಡ್ ಕನ್ಕ್ಲೂಷನ್. ಸಿಂಧುವಾದ ನಿರ್ಧಾರಕ್ಕೆ ಬರಲು ಕೊಟ್ಟಿರುವ ದತ್ತಾಂಶ ಸಾಲದು. ಕ್ವೆಶ್ಚನ್ ನಂಬರ್ 18. The price of a commodity first fell by 25% and then rose by 1/3%. What is the increase in price compared to the original price? ಒಂದು ವಸ್ತುವಿನ ಬೆಲೆ ಮೊದಲು 25% ಅಷ್ಟು ಇಳಿಕೆ ಆಗ್ತಾ ಇದೆ, ನಂತರ 33 into 1/3% ಅಷ್ಟು ಹೆಚ್ಚಾಗ್ತಾ ಇದೆ. ಬೆಲೆಯಲ್ಲಿನ ಹೆಚ್ಚಳ ಮೂಲ ಬೆಲೆಯೊಂದಿಗೆ ಹೋಲಿಸಿದಾಗ ಎಷ್ಟು ಅಂತ ಕೇಳಿದ್ದಾರೆ. Just let the price be 100, price ಅನ್ನ 100 ಅಂತ ಇಟ್ಕೊಳ್ಳೋಣ. Then the price fell by 25%, ಪ್ರೈಸ್ 25% ಕಡಿಮೆ ಆಗ್ತಾ ಇದೆ. ಹಾಗಾಗಿ 100 minus 25, 75 is the price. ನಂತರ ಏನಾಗ್ತಾ ಇದೆ, ಅಗೇನ್ ಇಟ್ ಇನ್ಕ್ರೀಸಸ್ ಟು 33:1/3%. ಅಂದ್ರೆ 33 into 1/3% ಅನ್ನು ಇದ್ರ 1/3 ಅಂತ ಬರಿತೀವಿ. ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು, 1/3 ಒರಿಜಿನಲ್ ಪ್ರೈಸ್ 75 is equal to 25 ಬರುತ್ತೆ. ಹಾಗಾದ್ರೆ ನ್ಯೂ ಪ್ರೈಸ್ ಏನಾಯ್ತು, 75 plus 25 100 ಆಯ್ತು. ಸೊ ದ ಫೈನಲ್ ಪ್ರೈಸ್ ಇಸ್ ₹100 which is the same as the original price. ಒರಿಜಿನಲ್ ಪ್ರೈಸ್ ಅನ್ನ ನಾವು 100 ಅಂತ ಇಟ್ಕೊಂಡಿದ್ದೀವಿ. ಸೊ ಇದು ಕೂಡ 100 ಇದೆ. ಸೊ ಹೀಗಾಗಿ ಇನ್ಕ್ರೀಸ್ ಕಂಪೇರ್ಡ್ ಟು ಒರಿಜಿನಲ್ ಪ್ರೈಸ್ ಇಸ್ 0%. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಒಂದು ಆರಂಭವಾಗಿ ಒಂದು ಪೇಪರ್ 1 ಕೋರ್ಸ್ ಅನ್ನು ಆರಂಭವಾಗಿ ಜಾಯಿನ್ ಆಗ್ಬೋದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, PYQs, 5000 ಪ್ಲಸ್ MCQ PDF ಅನ್ನ ಕೊಡ್ತಾ ಇದ್ದೀವಿ ಕೇವಲ 2100 ನಲ್ಲಿ. ಸೊ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ನ ಮೂಲಕ ಜಾಯಿನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ, ಇದಕ್ಕೂ ಜಾಯಿನ್ ಆಗ್ಬೋದು. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.